ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷ ಮಹೇಶ್ ಕುಮಾರ್ ಮಾತಾಡ್ತಿರೋದು. ಮೈಸೂರು ನಗರದ ಹೃದಯ ಭಾಗ ಅಗ್ರಹಾರದಲ್ಲಿ ಇವತ್ತು ನಾವು ಬಿಸಿಲ ತಾಪಮಾನ ಜಾಸ್ತಿಯಾದಿಂದ ಜನತೆಗೆ ತುಂಬ ಅನಾನುಕೂಲ ಆಯಿತು. ನೀರು ಕುಡಿಯೋಕ್ಕೆ ನೀರಿನಿಲ್ಲ ಇಲ್ಲಿ. ಅದರಿಂದ ಇವತ್ತಿನ ದಿನ ಕುಡಿಯೋ ನೀರನ್ನು ಕ್ಯಾನ್ಗಳನ್ನ ಮಡಗ್ತಾ ಇದ್ದೀವಿ. ಇವತ್ತು ದಿನ ಮಡಗ್ತಾ ಜನರಿಗಾಗಿ ಸೇವಾ ಸಮಿತಿ ಅಂತ ನಾವು ಕಳೆದ 30 ವರ್ಷದಿಂದ ನಾವು ಜನರಿಗಾಗಿ, ಯಾಕಂದರೆ ಹಾಸ್ಪಿಟ್ಲು ಬೆಡ್ ಕೊಡ್ಸೋದಾಗಲಿ, ತೋರಿಸೋದಾಗಲಿ, ಮೆಡಿಸಿನ್ ಕೊಡ್ಸೋದಾಗಲಿ ಪ್ರತಿಯೊಂದು ಮಾಡ್ಕೊಬರ್ತಾಯಿದ್ದೋ. ಯಾಕಂದ್ರೆ ಪ್ರತಿಯೊಂದು ಜನ ನಮ್ಗೆ ಏನಂತೀವಿ, ಹಳ್ಳಿಯಿಂದ ಜನ ಬಂದು ತುಂಬ ಅಪ್ರಿಷಿಯೇಟ್ ಮಾಡೋರು. ಅವ್ರು ಬ್ಲಡ್ ಕೊಡಿಸ್ತಾರೆ. ಇವತ್ತು 10 ವರ್ಷ ಆಗಿದ್ರು ಹಳ್ಳಿ ಜನ ಇವತ್ತು ನಾನು ಕಾಯ್ಕೊಂಡಿರ್ತಾರೆ ಬಂದು ನೀವು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ. ಅಣ್ಣ ಜನರಿಗಾಗಿ ಇರೋದು ಬಿಡೋಣ, ಜನರಿಗಾಗಿ ನೀವು ಇರೋದು ಅಂತ ಹೇಳ್ತಾಯಿದ್ರು. ಅದರಿಂದ ನಾನು ಜನರಿಗಾಗಿ ಸೇವಾ ಸಮಿತಿ ಅಂತ ಮಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಯಾವ್ಯಾವ ರೀತಿ ಕೆಲಸಗಳು ಜನರಿಗಾಗಿ ಆಗ್ತದೆ? ಇದು ಏನಂತಂದರೆ ಇವತ್ತೊಂದು ದಿನ ನಾವು ಈ ದೊಡ್ಡ ಮಟ್ಟದಲ್ಲಿ ಈ ನೀರು ಮಡಗೋದು ನಾವೇ ಬಂದು ನೀರನ್ನ ಕ್ಯಾನ್ ಮಾಡಿಬಿಟ್ಟು ಜನಗಳಿಗೆ ನೀರು ಕುಡಿದ್ಬಿಟ್ಟು ಹೋಗಿ ಅಂತ ಹೇಳ್ಬೋದಾಯಿತು. ಈ ರೀತಿ ಮಾಡಬೇಕು ಅಂತ ಏನಕ್ಕೆ ಅಂತಂತಂದರೆ ಈ ಮೈಸೂರು ನಗರದಲ್ಲಿ ಹಾಗೂ ಜಿಲ್ಲೆಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪಕ್ಷದ ಮುಖಂಡರುಗಳು, ನಗರಸಭೆ, ಪಾಲಿಕೆಯವರು, ಗ್ರಾಮ ಪಂಚಾಯತಿಯವರು ಎಲ್ಲರೂ ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಎಲ್ಲೆಲ್ಲಿ ಬಸ್ ಸ್ಟಾಪ್ ಇದೆ ದಯವಿಟ್ಟು ನೀವು, ಬಿಸಿಲು ಜಾಸ್ತಿ ಇದೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬ ಜಾಸ್ತಿ ಇದೆ. ಜನಗಳೆಲ್ಲ ಬಡವರೆಲ್ಲ ವಾಟರ್ ಬಾಟ್ಲ್ ನೀರು ಕೊಟ್ಟು ಕುಡಿಯೋಕ್ಕೆ ಆಗೋಕ್ಕಿಲ್ಲ. ಯಾಕಂದರೆ ತುಂಬ ಬಸ್ ಸ್ಟಾಪಲ್ಲಿ ನಿಂತಿರ್ತಾರೆ, ನೀರು ಕುಡಿಬೇಕು ಅನಿಸುತ್ತೆ, ಬಸ್ ಪಕ್ಕದಲ್ಲಿ ಹೋಗಬೇಕು ಅಂತ ಕಾಯ್ತಾ ಇರ್ತಾರೆ. ಪಕ್ಕದಲ್ಲಿ ಹೋಗಿ ದುಡ್ಡು ಕೊಟ್ಟು ನೀರು ಕುಡಿಯೋಕ್ಕೂ ದುಡ್ಡಿರಲ್ಲ. ಅದರಿಂದ ಎಲ್ಲ ಪಕ್ಷದವರು ನೀವು ದಯವಿಟ್ಟು ನೀವು ಫಸ್ಟು ಜನಗಳಿಗೆ ನೀವು ನೀರು ಕುಡಿಯೋಂಥ ವ್ಯವಸ್ಥೆ ಮಾಡಬೇಕು. ಈಗ ನಾವು ಮಾಡಿರೋ ಮಾದರಿಯಾಗಿ ಎಲ್ಲ ಕಾರ್ಯಕರ್ತರು, ಎಲ್ಲ ಪಕ್ಷದವರು ಮಾಡಬೇಕು. ಹಾಗೂ ನಮ್ಮ ಮೈಸೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತಗಳಿಗೆ, ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ದಯವಿಟ್ಟು ನೀವು ಎಲ್ಲೆಲ್ಲ ಎಷ್ಟೆಷ್ಟು ಲಕ್ಷ ಖರ್ಚು ಮಾಡ್ತೀರಾ. ಮೈಸೂರು ನಗರದಲ್ಲಿ 100 ಬಸ್ ಸ್ಟಾಪ್ ಇದೆ. ತಾತ್ಕಾಲಿಕವಾಗಿ ನೀರಿನ ಘಟಕ ಮಾಡಿ, ಆಮೇಲೆ ಬೇಕಾದ್ರೆ ನೀವು ನೀರಿನ ಟ್ಯಾಂಕ್ ಬೇಕಾದ್ರೆ ಕಟ್ಸಿದ್ರು ನೀವು ಫಿಲ್ಟರ್ ವಾಟರ್ ಮಡಗ್ಬೋದು. ಬಿಸಿಲು ಜಾಸ್ತಿ ಇದೆ, ಜನಗಳಿಗೆ ನೀರು ಕುಡಿಯೋಕ್ಕೆ ಬೇಕು. ಅದರಿಂದ ಈ ಮೂಲಕ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಗಳಿಗೆ, ನಗರ ಪಾಲಿಕೆಗೆ ಮನವಿ ಮಾಡ್ತಾ ಇದ್ದೀನಿ. ನಾನು ಕಮಲಾ ನಟರಾಜ್ ಅಂತೇಳಿ, ಶ್ರೀರಾಮಪುರ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯೆ. ಇವತ್ತೇನು ಜನನಿ ಬಿಡುವಾದಂಥ ಅಗ್ರಹಾರ ಸರ್ಕಲಲ್ಲಿ ಜನರಿಗಾಗಿ ಸೇವಾ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಮಹೇಶ್ ಕುಮಾರ್ ಅವರು ಸಾರ್ವಜನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆಂತಂದರೆ ಇವತ್ತು ಬಿಸಿಲಿನ ತಾಪ ತುಂಬ ಇದೆ. ಎಲ್ಲರೂ ನೀರಿಗಾಗಿ ಹಾಹಾಕಾರ ತುಂಬ ಜಾಸ್ತಿನೇ ಇದೆ. ಕುಡಿಯೋ ನೀರಿಗೆ ಬಡವರೆಲ್ಲ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ. ಹಾಗಾಗಿ ಉಚಿತವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರದಿಂದ ಮಾಡಿರುವಂಥ ನೀರಿನ ವ್ಯವಸ್ಥೆ ಕೆಟ್ಟು ನಿಂತಿದೆ. ಆ ಕಾರಣದಿಂದ ಅವರು ಇವತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂತಂದರೆ, ಮುಂದೇನು ಬೇರೆ ವಾರ್ಡ್ಗಳಲ್ಲಿರುವಂಥ ಜನಪ್ರತಿನಿಧಿಗಳು ಬುದ್ಧಿ ಕಲಿತು ತಮ್ಮ ವಾರ್ಡಿನ ಜನಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೊಬೇಕು. ಇದು ಬಹಳ ಪುಣ್ಯವಂತ ಕೆಲಸಗಳು ಇದೆ ಅಂಥದ್ದೆಲ್ಲ. ಅದಕ್ಕೆ ಸಾರ್ವಜನಿಕ ಸೇವೆಯಲ್ಲಿ ಇದು ಒಂದು ಮುಖ್ಯವಾದ ಕೆಲಸ. ನೀವು ಅದನ್ನೆಲ್ಲ ಮಹೇಶ್ ಕುಮಾರ್ ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ತಮ್ಮ ವಾರ್ಡ್ಗಳಲ್ಲೂ ಎಲ್ಲರೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ. ಮತ್ತು ಸರ್ಕಾರನೂ ಗಮನದಲ್ಲಿಟ್ಕೊಂಡು ಈ ವಿಚಾರನ ಉಚಿತವಾಗಿ ಎಲ್ಲರಿಗೂ ಕುಡಿಯೋ ನೀರು ಉಚಿತವಾಗಿ ಸಿಗೋ ಥರ ಮಾಡಲಿ ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ. ಆರಾಧ್ಯ ಮಹಾಸಭಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಈ ಒಂದು ನೀರು ಪ್ರತಿಯೊಬ್ಬರಿಗೂ ಅವಶ್ಯಕ. ಪ್ರಾಣಿ ಪಕ್ಷಿಗಳಿಗಿರ್ಬೋದು ಅಥವಾ ಗಿಡ ಮರಗಳಿಗಿರ್ಬೋದು, ಪ್ರತಿಯೊಂದಕ್ಕೂ ಅವಶ್ಯಕತೆ ಇದೆ. ಈಗ ಮೊದಲು ಒಂದೊಂದು ಬಸ್ ಸ್ಟಾಪ್ಗಳನ್ನ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಬಸ್ ಸ್ಟಾಪ್ ಮಾಡಿದಾಗ ಒಂದು ನೀರಿನ ಘಟಕ ಅಂತ ಮಾಡ್ತಾಯಿದ್ರು. ಅಲ್ಲಿ ಈಗ ಒಂದು ಬಸ್ಸಲ್ಲಿ ಇಳಿದ ತಕ್ಷಣವೇ ಅವ್ರಿಗೆ ಬಾಯಾರಿಕೆ ಆದಾಗ ಅಲ್ಲಿ ಹೋಗಿ ನೀರು ಹಿಡಿದು ಕುಡಿತಾಯಿದ್ರು. ಇವಾಗ ಅದೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಅದನ್ನು ನಮ್ಮ ನಗರ ಪಾಲಿಕೆಯವರು ಹಾಗೂ ನಮ್ಮ ಈ ಕ್ಷೇತ್ರದ ಶಾಸಕರು ಅದನ್ನು ಗಮನ ಹರಿಸಿ ಅದನ್ನೆಲ್ಲ ಸರಿಪಡಿಸ್ಬೇಕು. ಹಾಗೆ ನಾವು ಈ ಬಿಸಿಲು ತಾಪಮಾನದಲ್ಲಿ ತುಂಬ ಬಾಯಾರಿಕೆ ಬಂದಾಗ ಕೆಲವರು ಈ ದುಡ್ಡು ಕೊಟ್ಟು ಕೊಂಡ್ಕೊಂಡು ನೀರು ಕುಡಿಯೋದು ಭಾಳ ಕಷ್ಟ ಆಗಿದೆ. ಹಾಗಾಗಿ ನಮ್ಮ ಜನರಿಗಾಗಿ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಮಹೇಶ್ ಕುಮಾರ್ ಅವರು ಈ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.